ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರು ಇವತ್ತು ಭರ್ಜರಿ ಪ್ರಚಾರ ಸಭೆಯನ್ನ ಮಾಡಿದ್ದಾರೆ. ಸದ್ಯ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಪ್ರಚಾರ ಸಭೆ ಹೇಗಾಯ್ತು, ಜೊತೆಗೆ ಜನರ ರೆಸ್ಪಾನ್ಸ್ ನೋಡಿ ಏನ್ ಅನಿಸ್ತು ಸರ್? ಇವತ್ತು ನೆಲಮಂಗಲದ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮಕ್ಕೂ ಸಂಚಾರ ಮಾಡಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಣ್ಣನವರ ಒಂದು ಜನಪ್ರಿಯ ಅವರು ಮಾಡಿರುವ ಕಾರ್ಯಗಳು ಮಾಡಿರುವ ಕೆಲಸಗಳು ಜನಕ್ಕೆ ತಲುಪಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಂದು ಪ್ರಣಾಳಿಕೆಗಳು ಜನರಿಗೆ ತಲುಪಿದೆ. ಒಂದೇ ವರ್ಷದಲ್ಲಿ ಸಾವಿರಾರು ಕೋಟಿ, ನೂರಾರು ಕೋಟಿ, ಸಾವಿರ ಕೋಟಿಯಷ್ಟು ಅನುದಾನ ಈ ಕ್ಷೇತ್ರಕ್ಕೆ ತಂದಿದ್ದಾರೆ. ಅದಕ್ಕೆ ನಮ್ಮ ನೆಲಮಂಗಲ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ನೋಡಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಗ್ರಾಮದಲ್ಲೂ ಎಲ್ಲ ಹಳ್ಳಿಲೂ ಬಂದಿದೆ. ಸರ್, ಈಗ ನೀವು ಎಲ್ಲಾ ಕಡೆ ಹೋಗಿ ಅಲ್ಲಿ ಒಂದು ಪ್ರಚಾರ ಸಭೆಯನ್ನ ಮಾಡಿದ್ದೀರಾ. ಸೊ ಜನರು ಅವರ ಕಷ್ಟಗಳನ್ನ ಏನ್ ಹೇಳ್ತಾ ಇದ್ದಾರೆ, ಜೊತೆಗೆ ಕ್ಷೇತ್ರದ ಬಗ್ಗೆ ನಿಮ್ಮ ಕನಸೇನು ಸರ್? ಇವಾಗ ಕಷ್ಟಗಳು ಕಳೆದ 8-9 ತಿಂಗಳಲ್ಲಿ ಕಷ್ಟಗಳು ಕೇಳಿದೀವಿ. ಅದನ್ನ ನಮ್ಮ ಶಾಸಕರು ಅದನ್ನ ಮನ್ನಣೆ ಕೊಟ್ಟು ಊರಿಗೂ ರಸ್ತೆಗಳಿರ್ಬೋದು, ನೀರುಗಳಿರ್ಬೋದು, ಸ್ಕೂಲ್ ಪ್ರಾಬ್ಲಮ್ ಇರ್ಬೋದು, ಆಸ್ಪತ್ರೆಗಳ ಪ್ರಾಬ್ಲಮ್ ಇರ್ಬೋದು, ಅಂಡರ್ಗ್ರೌಂಡ್ ಡ್ರೈನೇಜ್ಗಳಿರ್ಬೋದು, ಪಟ್ಟಿಗಳು ಏನೇ ಇರ್ಬೋದು ಸ್ಪಂದಿಸಿದ್ದಾರೆ. ಅದಕ್ಕೆ ವಾಲಂಟಿಯರ್ ಆಗಿ ನಾವು 200 ಜನ ಕೇಳಿದ್ರೆ 2,000 ಜನ ಬಂದಿದ್ದಾರೆ. ಅದರ ಪ್ರೀತಿ ಪ್ರೇಮ ಕ್ಲೀನಾಗಿ ನಮ್ಮ ಶಾಸಕರ ಮೇಲೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಲವು ಕಾಣಿಸ್ತಾ ಇದೆ. ಸರ್, ನೀವು ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ನೋ ವಿಶ್ವಾಸ ನಿಮ್ಗಿದೆ ಸರ್ ಈ ಜನರ ರೆಸ್ಪಾನ್ಸ್ ಅನ್ನ ನೋಡಿದಾಗ? ಅದು ಜನರಿಗೆ ಬಿಟ್ಟಿರ್ತೀವಿ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳನ್ನ ಜನರಿಗೆ ಮುಟ್ಟಿಸುವ ಕೆಲಸ ಮತ್ತೆ ಜನರ ಅಭಿವೃದ್ಧಿಗಾಗಿ ಮಾಡುವಂತ ಕೆಲಸ ಬಿಟ್ಟಿದ್ದೀವಿ. ನಮ್ಮ ಎಲ್ಲ ಹಿರಿಯ ನಾಯಕರು, ಕಿರಿಯ ನಾಯಕರುಗಳು, ಶಾಸಕರು, ಮಂತ್ರಿಗಳು ಬಹಳಷ್ಟು ಕೆಲಸಗಳು ಮಾಡಿ ಜನ ಪರ ಕೆಲಸ ಮಾಡಿದ್ದಾರೆ. ಜನ ಆಶೀರ್ವಾದ ಮಾಡ್ತಾರೆ ಅಂತ ದೃಢವಾದ ನಂಬಿಕೆ ಇದೆ. ಅಂತರ ನಾವು ಜನರಿಗೆ ಬಿಡ್ತೀವಿ. ಸರ್, ಈಗ ಜನ ಯಾಕೆ ರಕ್ಷಾರಾಮಯ್ಯ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ? ಇವಾಗ ಜನರಿಗೆ ಕಾಂಗ್ರೆಸ್ ಪಕ್ಷದ ಒಲವು ಇದೆ. ರಕ್ಷಾರಾಮಯ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಶಿವಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಜನರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರತಿಯೊಂದು ಪ್ರಾಮಿಸ್ಗಳಿರ್ಬೋದು, ನಮ್ಮ ಕಾರ್ಯಕ್ರಮಗಳಿರ್ಬೋದು ಜನರಿಗೆ ತಲುಪಿದೆ. ಜನರು ಕೋವಿಡ್ ಸಮಯದಿಂದ ಡಿಮಾನಿಟೈಸೇಷನ್, ಬೆಲೆ ಏರಿಕೆ ಇದರ ಎಲ್ಲ ತತ್ತರಿಸೋಗಿದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ರೆಸ್ಪೈಟ್ ಕೊಟ್ಟು ಆಕ್ಸಿಜನ್ ಕೊಟ್ಟಿದೆ. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾರೆ. ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ನಮ್ಮ ಮೊದಲನೇ ಪಣ ತಟ್ಟಿದ್ದು ನಾವು ನಮ್ಮ ಎಲ್ಲ ಶಾಸಕರ ಜೊತೆ, ಹಿರಿಯ ನಾಯಕರುಗಳ ಜೊತೆ ಚಿಕ್ಕಬಳ್ಳಾಪುರನ ನಂಬರ್ 1 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ. ಗೆದ್ದ ನಂತರ ರಕ್ಷಾರಾಮಯ್ಯ ಅವರು ಜನರಿಗೆ ಸಿಗ್ತಾರಾ, ಸಾರ್ವಜನಿಕರಿಗೆ ಅಂತ? ಅಡ್ರೆಸ್ ಬರ್ಕೊಡ್ತೀನಿ, ಬಂದು ಅಲ್ಲೇ ಸಿಗಕ್ಕೆ ಹೇಳಿ, ನಾವು ಹೇಳ್ತೀವಿ. ಇದಿಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಮಾತು. ಗೆದ್ದ ಬಳಿಕ ಜನರು ಮಾಡೋದು ಬಾಕಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರಶೇಖರ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.